ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 24. ಓ ಹೌದಾ, ಆದರೆ ನನಗೆ ಅದನ್ನು ತಿನ್ನಬೇಕು ಅನಿಸ್ತಿದೆ, ಪ್ಲೀಸ್ ನನಗಾಗಿ ಕೊಡಿ ಎಂದು ಅವಳು ಕೇಳಿದ್ದೆ. ಚಪ್ಪಲಿ ತೆಗೆದು ಮರ ಏರಲು ಮುಂದಾದನವ. ಆದರೆ ಅವಳು ಅವನನ್ನು ಪರೀಕ್ಷಿಸಲು ಹೇಳಿದ್ಲು ಅಷ್ಟೇ. ಏ ಅಭಿ, ನಾ ತಮಾಷೆ ಮಾಡಿದ್ದು ರೀ, ಬನ್ನಿ ಈ ಕಡೆ ಎಂದು ಅವನ ಕೈ ಹಿಡಿದು ಗಾಬರಿಯಿಂದ ಎಳೆಯಲು ಹೋಗಿ ಅವನ ಮೇಲೆ ಬಿದ್ದು ಬಿಟ್ಲು ದನಿ. ಕ್ಷಣ ಇಬ್ಬರ ನೋಟಗಳು ಬೆರೆತಿದ್ವು. ಇಬ್ಬರನ್ನು ಎಚ್ಚರಿಸಿದ್ದು ಅಲ್ಲೇ ಪಕ್ಕದಲ್ಲಿ ಬುಸುಗುಟ್ಟಿದ್ದ ನಾಗರ. ಅಯ್ಯೋ ಅಭಿ, ಸ್ನೇಕ್ ಬಂದಿದೆ ಎಂದು ಅತ್ತ ಇತ್ತ ಮಾಡಿದವಳ ಗಟ್ಟಿಯಾಗಿ ತಬ್ಬಿ, ಪ್ಲೀಸ್ ಅಳುಗಾಡಬೇಡ, ಅದೇನು ಮಾಡಲ್ಲ, ನಾನು ಮೊದಲು ಎದ್ದೇಳ್ತೀನಿ ಇರು ಎಂದು ಅವಳ ಹಾಗೆ ಬಳಸಿಯೇ ಮೇಲೆದ್ದ. ಹಾವು ಅಲ್ಲೇ ಇತ್ತು. ಅಭಿ ನೋಡಿ, ಅದು ಎಷ್ಟು ದೊಡ್ಡದಾಗಿದೆ, ಓಡಿಸಿದನ ಎಂದಳು ಅವನ ಬಳಸಿ. ಅವನಿಗೆ ನಗುವೋ ನಗು. ಧನು, ನಾವು ಬೀಳುವಾಗ ಅದಕ್ಕೆ ಏನೋ ಏಟಾಗಿರ್ಬೇಕು, ಅದಕ್ಕೆ ನಮ್ಮನ್ನು ನೋಡಿ ಬೂಸ್ ಕೊಡ್ತಿದೆ. ಏನು ಮಾಡಲ್ಲ ಅದು, ಜಸ್ಟ್ ವೇಟ್ ಮಾಡೋಣ ಇರು ಎಂದು ಅವಳ ಜೊತೆ ದೂರ ಸರಿದವ. ತಿಳಿಯದೆ ನಮ್ಮಿಂದ ಏಟಾಗಿರಬಹುದು, ಆದರೆ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಕ್ಷಮೆ ಇರಲಿ ಎಂದು ಕೈ ಮುಗಿದ ಹಾವಿಗೆ. ಅದೇನೋ ಅರ್ಥವಾಗಿತ್ತು. ಅಲ್ಲಿಂದ ಸರಿದು ಹೋಗಿತ್ತು ಹಾವು. ವಾಟ್, ಅದಕ್ಕೆ ಕನ್ನಡ ಅರ್ಥ ಆಗುತ್ತಾ ಅಭಿ? ನೋಡಿ, ನೀವು ಮಾತನಾಡಿಸಿದ ತಕ್ಷಣ ಓಡಿ ಹೋಯ್ತು ಎಂದು ಆಶ್ಚರ್ಯದಿಂದ ಹೇಳಿದವಳ ಕೆನ್ನೆ ತಟ್ಟಿ, ಇಲ್ಲ, ನಮ್ಮ ಭಾವನೆ ಅರ್ಥ ಆಯಿತು. ಇಫ್ ನಾವು ಗಾಬರಿಯಾಗಿ ಅದಕ್ಕೆ ಏಟು ಮಾಡ್ತೀವೇನೋ ಅಂತ ವೇಟ್ ಮಾಡ್ತಿತ್ತು. ನಾವು ಸೈಲೆಂಟ್ ಆಗಿದ್ದಕ್ಕೆ ಅದರ ಪಾಡಿಗೆ ಅದು ಹೋಯಿತು ಎಂದು ನಕ್ಕಾಗ ಅವನ ಗಟ್ಟಿಯಾಗಿ, ಅಪಿ ಯು ಆರ್ ಟು ಬ್ರಿಲಿಯಂಟ್ ಅಭಿ, ಐ ಜಸ್ಟ್ ಎಂದು ಮಾತು ನಿಲ್ಲಿಸಿದಳು ತಟ್ಟನೆ. ಆಗ ನೆನಪಾಯಿತು ಅವಳಿಗೆ, ಇಬ್ಬರೂ ಪರಸ್ಪರ ಪ್ರೀತಿಯನ್ನ ಹೇಳಿಕೊಂಡಿಲ್ವಲ್ಲ. ಏನು ಏನಂದಿದ್ದನು ನೀನು? ಲ ಅಂದು ನಿಲ್ಲಿಸಿಬಿಟ್ಟೆ ಎಂದ ಒಂಟಿ ಒಬ್ಬು ಹಾರಿಸಿ. ಅವಳು ನಾಲಿಗೆ ಕಚ್ಚಿಕೊಂಡು, ಅಯ್ಯೋ, ಅದು ನಾನು ಹೇಳೋಕೆ ಬಂದಿದ್ದು ಐ ಜಸ್ಟ್ ಲವ್ ಯುವರ್ ತೋಟ ಅಂತ ಎಂದು ಹಲ್ಕೆರಿದ್ಲು ಮುದ್ದಾಗಿ. ಹೋ ಆಗ ನಾನೇನೋ ಬೇರೆ ಅನ್ಕೊಂಡೆ ಎಂದು ಅವಳ ಸನಿಹ ಹೆಜ್ಜೆ ಹಾಕಿದ. ಅವಳು ನಾಚಿ ತಲೆ ತಗ್ಗಿಸಿದ್ಲು. ಹೇಯ್, ನಾನೇನು ಅನ್ಕೊಂಡೆ ಅಂತ ಹೇಳೋದು ಬೇಡವಾ ಎಂದು ಕೇಳಿದ ಅವಳ ಸನಿಹದಲ್ಲೇ ನಿಂತು. ಹೇಳಿ ಎಂದಳು ನಾಚುತ್ತಲ. ಬೇಕೆಂದೇ ಅವಳ ಕಿವಿಯ ಬಳೆವಾಗಿದವ. ನಾನೆಲ್ಲೋ ಐ ಲವ್ ದಟ್ ಸ್ನೇಕ್ ಅಂದಿಯಾ ಅನ್ಕೊಂಡೆ. ಹೇಳಿದ ಮಾತು ಕೇಳ್ತಲ್ಲ, ಹುಡುಗಿಯರಿಗೆ ಹೇಳೋ ಮಾತು ಕೇಳೋ ಹುಡುಗರು ಇಷ್ಟ ಅಲ್ವಾ, ಅದಕ್ಕೆ ಹಾವು ಇಷ್ಟ ಆಯ್ತೇನೋ ಅಂತ ಎಂದು ಹೇಳಿದಾಗ ಅವನ ಮಾತಿನ ಅರ್ಥ ಅರಿವಾಗಿದ್ದೇ ಪಕ್ಕದಲ್ಲೇ ಇದ್ದ ಕಟ್ಟಿಗೆ ತೆಗೆದುಕೊಂಡು ಯು ಎಂದು ಓಡಿದಳು ಅವನ ಹಿಂದೆ. ಯು ಆದಮೇಲೆ ವಿ, ಎಕ್ಸ್, ವೈ, ಆಮೇಲೆ ಝಡ್ ಎಂದು ಓಡಿದ ಅವನು. ನಿಲ್ಲು, ಇಲ್ಲಿ ಹೇಳೋ ಮಾತು ಕೇಳೋ ಹುಡುಗ ಸಿಗದೆ ಹೋದರೆ ಸಿಕ್ಕಿರೋದನ್ನೇ ದಾರಿಗೆ ತರೋದು ಹೇಗೆ ಅಂತ ತೋರಿಸ್ತೀನಿ ಎಂದು ದೊಣ್ಣೆ ಹಿಡಿದು ಓಡಿದ್ಲು. ಏನಂದೆ, ನನಗೆ ಹೊಡಿತೀಯಾ ಎಂದು ಅವ ತಿರುಗಿದ್ದ ಕೈಯಲ್ಲಿದ್ದ ಕಟ್ಟಿಗೆ ಎಸೆದು ಓಡಲು ನೋಡಿದವಳು ಕಲ್ಲೆಡವಿ ಬಿದ್ದು ಬಿಟ್ಲು. ಅಮ್ಮ ಎಂದು ಅವಳು ನೋವಿನಲ್ಲಿ ಅರಚಿದ್ದ ತಕ್ಷಣ ಅವಳ ಬಳಿ ಬಂದವ, ಏನಾಯ್ತು, ಕಾಲು ಸ್ಲಿಪ್ ಆಯ್ತಾ ಎಂದು ಅವಳ ಕಾಲು ಹಿಡಿದಿದ್ದ. ಕಾಲು ನೋಡಿದ, ಅದಾಗಲೇ ಕೆಂಪಗಾಗಿತ್ತು ಅಲ್ಲಿ. ಹ್ಞೂ ಅಭಿ, ತುಂಬ ನೋಯ್ತಿದೆ, ಐ ಕಾಂಟ್ ಎಂದು ಅಳಲು ಶುರು ಮಾಡಿದ್ಲು ಒಮ್ಮೆಲೆ. ಸಾರಿ ಸಾರಿ ಕಣೆ, ಇರು ನಾನೇ ಎತ್ಕೋತೀನಿ ಎಂದು ಅವಳನ್ನು ತೋಳಲ್ಲಿ ಹೊತ್ತವ. ಐ ಆಮ್ ರಿಯಲಿ ಸಾರಿ ಕಣೆ, ನಿನಗೆ ತೋಟ ಹೊಸದು ಅಲ್ವಾ, ನಾನೇ ನೋಡ್ಕೋಬೇಕಿತ್ತು ಎಂದು ಅವನ ನೋವಿನಿಂದ ಹೇಳಿದಾಗ ಅವನನ್ನೇ ನೋಡಿದ್ಲು. ಅವಳಿಗಿಂತ ಅವನೇ ನೋವು ತಿನ್ನುವಂತೆ ಕಾಣುತ್ತಿತ್ತು ಅವನ ಮೊಗ. ಇಲ್ಲೇ ನೋವನ್ನು ತೆಗೆಯೋರಿದ್ದಾರೆ, ಬೇಗ ಹೋಗಿ ಬಿಡ್ತೀನಿ, ಪ್ಲೀಸ್ ಸ್ವಲ್ಪ ಹೊತ್ತು ನೋವು ಸಹಿಸ್ಕೋ ಎಂದು ಅವಳ ಹೊತ್ತೆ ಓಡತೊಡಗಿದನವ. ಏನು, ಇಲ್ಲೇ ಇರೋ ಪ್ಲಾನ್ ಇದೆಯಾ ಅಥವಾ ಮನೆಗೆ ಹೋಗೋಣ ಎಂದ ರಾಮ್ ಆವಾಗಿನಿಂದ ಬೆಟ್ಟದ ತುದಿಯಲ್ಲಿ ಕುಳಿತಿದ್ದವಳ ನೋಡಿ. ಹೋಗೋಣ ಇರಿ, ಯಾಕೆ, ನನ್ನ ಜೊತೆ ಇರೋದಕ್ಕೆ ಬೋರ್ ಆಗೋಯ್ತಾ ಎಂದಳು ಅವನ ಕಾಡಲೆಂದ. ಪಟ್ಟನೆ ಅವಳ ಪಕ್ಕ ಸರಿದು ಅವಳ ನಡು ಬಳಸಿ ಕುಳಿತವ. ನೀನು ನನ್ನ ಜೊತೆ ಇರ್ತೀನಿ ಅಂದರೆ ನನ್ನ ಉಸಿರು ಇರೋವರೆಗೂ ಹೀಗೆ ಕೂತ್ಕೊಂಡಿರ್ತೀನಿ ಎಂದು ನಕ್ಕ ತಾನು ದಿಗಂತವ ದಿಟ್ಟಿಸುತ್ತ. ಒಂದು ಕ್ಷಣ ಅವನನ್ನೇ ದಿಟ್ಟಿಸಿದಳು ಜಾನು. ನಾನು ತುಂಬ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ನನ್ನ ಫ್ಯಾನ್ಸ್ ಎಲ್ಲ ಹೇಳ್ತಿರ್ತಾರೆ, ಐ ನೋ ದ್ಯಾಟ್ ಎಂದು ಅವ ಹೇಳಿದಾಗ ತನ್ನ ನೋಟ ಬದಲಿಸಿ, ನಿಜವಾಗಿಯೂ ಪ್ರೀತಿ ನಿಮ್ಮನ್ನು ಇಷ್ಟು ಬದಲಾಯಿಸಿದೆನಾ ಅಥವಾ ಇದು ಸಹ ನನ್ನ ನಂಬಿಸೋ ನಾಟಕನಾ ಎಂದಳು ಅವನ ನೋಡಿಯೇ. ತಕ್ಷಣ ಅವಳ ನಡುವ ಮೇಲಿದ್ದ ಅವನ ಹಿಡಿತ ಸಡಿಲಗೊಂಡಿತ್ತು.
ನಾನು ಕಾರಲ್ಲಿ ಇರ್ತೀನಿ. ನಿನಗೆ ಸಮಾಧಾನ ಅನಿಸಿದಾಗ ಬಾ ಎಂದು ಎದ್ದು ನಡೆದ ಅಲ್ಲಿಂದ. ತನ್ನ ಮಾತಿನಿಂದ ಅವನಿಗೆ ಬೇಸರವಾಗಿದೆ ಎಂದು ಅರಿವಾಯಿತು ಅವಳಿಗೆ. ಈ ಮತ್ತೇನೂ ಯೋಚಿಸದೆ ಎದ್ದು ಕೆಳಗೆ ನಡೆದಳು. ಅವನಾಗಲೇ ಕಾರಲ್ಲಿ ಕುಳಿತಿದ್ದ. ಅವಳು ಬರುತ್ತಿದ್ದಂತೆ ಕಾರ್ ಸ್ಟಾರ್ಟ್ ಮಾಡಿದ. ಮತ್ತು ಅರ್ಧ ದಾರಿ ಸವೆಸಿದರೂ ಇಬ್ಬರ ಮಧ್ಯೆ ಮಾತಿಲ್ಲ. ಅವನಿಗೆ ಬೇಸರವಾಗಿತ್ತು. ಅದು ಅವಳಿಗೂ ಗೊತ್ತಿತ್ತು. ಆದರೂ ಅವನೇ ಮಾತನಾಡಿಸಲಿ ಎಂದು ಕಾಯುತ್ತಿದ್ಲು. ರಾಮ್, ನಾನೇನಾದರೂ ನಿಮ್ಮನ್ನ ಒಪ್ಪಲೇ ಇಲ್ಲ ಅಂದರೆ ಏನು ಮಾಡ್ತೀರಾ ಎಂದಳು ಎಷ್ಟೋ ಸಮಯದ ಬಳಿಕ. ಮೌನ ಸಹಿಸದೆ ತಾನೇ ಮಾತನಾಡಿದ್ಲು. ಏನು ಮಾಡ್ತೀನಾ ಎಂದು ಕ್ಷಣ ಯೋಚಿಸಿದವ, ಇವಾಗಲೂ ನನ್ನ ಮದುವೆ ಸುದ್ದಿ ನ್ಯೂಸ್ ಆಗಿಲ್ಲ. ಆದರೂ ಸರಿ, ಹುಡುಗಿರು ಕ್ಯೂ ನಿಲ್ತಾರೆ, ನೋಡೋವರೆಗೂ ನೋಡಿ ಎಂದು ಅವ ಮಾತು ನಿಲ್ಲಿಸಿದಾಗ ಅವನ ಕೂದಲು ಹಿಡಿದು ರುಬ್ಬಿದವಳು, ಇನ್ನೊಂದು ಮದುವೆ ಆಗ್ತೀರಾ ಎಂದು ಮುಖ ಊದಿಸಿದಾಗ ನಕ್ಕು ಬಿಟ್ಟ. ಅವನಿಗೂ ಅವಳ ಜೊತೆ ಮಾತನಾಡದೆ ಇರದಾಗದಲ್ಲ. ಇಲ್ಲ ಕಣೆ, ನೀನು ನಂಬಿರೋ ರಾಮನಷ್ಟು ಒಳ್ಳೆಯವನಲ್ಲದೇ ಇರಬಹುದು, ಆದರೆ ಏಕಪತ್ನಿ ವ್ರತಸ್ಥ ಎಂದಾಗ ಅವಳ ಕೋಪ ಜರ್ರನೆ ಜರುಗಿತ್ತು. ನೋಡೋವರೆಗೂ ನೋಡಿ ನಿನ್ನ ಎತ್ತಿಕೊಂಡು ಹನಿಮೂನ್ ಹೋಗ್ತೀನಿ ಅಂದೆ ಎಂದು ನಕ್ಕ ಅವಳ ನಾಚಿಕೆ ನೋಡಿ. ಹೋಗೋಣ ಜಾನು ಪ್ಲೀಸ್, ಮನೆಯವರಿಗೆ ಪುಟ್ಟ ಪಾಪು ಬೇಕಂತೆ ಎಂದಾಗ ಕೆಂಗಣ್ಣು ಬಿಟ್ಟಳು ಕೋಪದಿ. ತುಟಿ ಅಡಿ ನಾಚಿಕೆ ಇತ್ತು. ಜಾನು, ನನಗೂ ಆಸೆ ಇದೆ ಕಣೆ, ಪುಟ್ಟ ರಾಜ್ಕುಮಾರಿ ಮನೆಗೆ ಬರಲಿ, ಅವಳು ನನ್ನ ಹಾಗೆ ಇರಲಿ, ನಾನು ಅವಳು ಸೇರಿ ನಿನ್ನ ಕಾಡಿಸೋಣ ಅಂತ ಎಂದು ಅವ ತನ್ನ ಕನಸನ್ನು ವಿವರಿಸುವಾಗ ಅವನನ್ನೇ ನೋಡಿದವಳು, ಯಾವ ಮೂವಿ ನೋಡಿದ್ರಿ ಎಂದಳು ಮೋದಿ ತಿರುವೆ. ಜಾನು, ನಾನು ಇದೆಲ್ಲ ನಿನ್ನ ಪ್ರೀತಿ ಮಾಡಿದನಾಗಿಂದ ಕಟ್ಟಿರೋ ಕನಸಿದು. ನಾವು ಹಾಗೆ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದಾಗಲೇ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿರ್ತೀವಿ ಎಂದು ನಕ್ಕವ ಮಾತು ಕೇಳುತ್ತಲೇ ಇದ್ದವಳು, ಒಂದು ನಿಮಿಷ ಕಾರ್ ನಿಲ್ಲಿಸಿ ಎಂದಳು ಒಮ್ಮೆಲೆ ಅವಸರದಿಂದ. ತಕ್ಷಣ ಕಾರ್ ಬ್ರೇಕ್ ಒತ್ತಿದನವ. ಏನಾಯ್ತು ಜಾನು ಎಂದು ಅವ ಕೇಳುತ್ತಲೇ ಇದ್ದರೂ ಅವನಿಗೆ ಉತ್ತರ ನೀಡದೆ ಕಾರ್ ಇಳಿದವಳೆ ಓಡಿದ್ದಳು ಅಲ್ಲಿಂದ. ಅಣ್ಣ, ಧನಿ, ಏನಾಯ್ತು ನಿಮಗೆ ಎಂದು ಕೇಳಿದಳು ಅಲ್ಲೇ ನಡೆದು ಹೋಗುತ್ತಿದ್ದ ಅಣ್ಣನ ನೋಡಿ. ಅವರ ಮನೆಗೆ ಹೋಗುವ ದಾರಿಯಲ್ಲಿ ನೋಡಿದಂತಾಗಿ ಇಳಿದು ಬಂದಿದ್ಲು. ಅದು ಅದು ತೋಟಕ್ಕೆ ಕರೆದುಕೊಂಡು ಹೋಗಿದ್ದೆ, ಬಿದ್ದು ಬಿಟ್ಲು ಎಂದು ಅವ ಮೆಲ್ಲಗೆ ಹೇಳಿದಾಗ ಹಿಂದೆ ಬಂದ ರಾಮ್, ಪ್ರಿನ್ಸಸ್ ಎಂದು ಅರಚಿ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡಿದ್ದ. ಅವಳ ನೋಡಿ ದಿಗಿಲಾಗಿತ್ತು ಅವನಿಗೆ. ತನ್ನ ತಂಗಿ ಅವನ ತೋಳಿನಲ್ಲಿ ಇದ್ದಳಲ್ಲ. ಏನಾಯ್ತು ಪ್ರಿನ್ಸಸ್ ನಿನಗೆ ಎಂದ ಆತಂಕದಲ್ಲಿ. ಅವಳ ಜೀವ ಅವಳಲ್ಲವೇ? ಅಣ್ಣ, ಜಸ್ಟ್ ಸ್ಲಿಪ್ ಆಯಿತು ಅಷ್ಟೆ. ಅಭಿಯವರು ನಡೆಯೋಕ್ಕೂ ಬಿಡದೆ ಹೊತ್ತುಕೊಂಡು ಬರ್ತಿದ್ದಾರೆ. ನೀನು ಹಾಗೆ ಮಾಡಬೇಡ. ಇಲ್ಲೇ ಎಲ್ಲೋ ನೋವು ತೆಗಿಯೋರಿದ್ದಾರಂತೆ, ಅಲ್ಲಿಗೆ ಹೋಗೋಣ ಎಂದಳು ಸಮಾಧಾನದಿ. ಅಣ್ಣನ ಕೋಪ ಗೊತ್ತವಳಿಗೆ. ಇಲ್ಲ, ಇವೆಲ್ಲ ಬೇಡ, ನಾನು ನಿನ್ನ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತೀನಿ, ಇಲ್ಲೆಲ್ಲ ಬೇಡ ಎಂದು ಅವಳನ್ನು ಕಾರಲ್ಲಿ ಕೂರಿಸಿದಾಗ ಅಣ್ಣ ತಂಗಿ ಇಬ್ಬರು ಮುಖ ಮುಖ ನೋಡಿಕೊಂಡ್ರು. ರಾಮ್, ಒಂದು ನಿಮಿಷ ನನ್ನ ಮಾತು ಕೇಳಿ ಎಂದು ಅವನ ಹಿಂದೆ ಬಂದಳು ಜಾನು. ಅವನಂತೂ ಯಾರ ಮಾತು ಕೇಳುವಂತಿರಲಿಲ್ಲ. ಪ್ಲೀಸ್ ಜಾನು, ಒಂದು ಅರ್ಧ ಗಂಟೆ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಬರ್ತೀನಿ ಮತ್ತೆ ಎಂದವ ಮುಂದೆ ನಡೆದಾಗ, ರಾಮ್, ಇವಾಗ ನೀವು ದನಿನ ಕರೆದುಕೊಂಡು ಹೋದರೆ ಇನ್ಯಾವತ್ತೂ ಈ ಊರಿಗೆ ಬರೋ ಹಾಗಿಲ್ಲ ಎಂದಳು ಜಾನು ಅವನ ಕೈ ಹಿಡಿದು. ಸರಿ, ನಾನು ಬರೋದಿಲ್ಲ, ಆದರೆ ನನಗೆ ನನ್ನ ತಂಗಿ ಮುಖ್ಯ ಎಂದಾಗ ಕಾರ್ ಡೋರ್ ಹಾಕುವಾಗ ಕೈ ಅಡ್ಡ ಇಟ್ಟವಳು, ನಾನು ಇಲ್ಲೇ ಇರ್ತೀನಿ, ಹಾಗಾದರೆ ನೀವು ಬಂದು ಕರೆದುಕೊಂಡು ಹೋಗೋವರೆಗೂ ನಾನು ಬರೋದಿಲ್ಲ ಎಂದು ಹೇಳಿದ್ದೆ. ಅವನ ಕೋಪ ಇಳಿದು ಹೋಗಿತ್ತು. ಅದು ಹಾಗಲ್ಲ ಜಾನು ಎಂದು ಕೆಳಗೆ ಇಳಿಯುವಾಗ ತಾನು ಮುಗ್ಗರಿಸಿ ಬಿದ್ದು ಬಿಟ್ಟ ರಾಮ್. ಅವಳ ನೋಡುತ್ತಾ ಎದುರಿದ್ದ ಕಲ್ಲು ನೋಡದೆ ಕಾಲಿಟ್ಟ ಪರಿಣಾಮ ನೆಲದ ಮೇಲೆ ಬಿದ್ದವ ಅಡ್ಡ ಕೈ ಇಟ್ಟಿದ್ದ. ರಾಮ್ ಎಂದು ಅರಚಿ ಅವನನ್ನು ಹಿಡಿದವಳಿಗೆ ನಗು ನೀಡಿ, ಐ ಆಮ್ ಫೈನ್ ಎಂದು ಎದ್ದು ನಿಂತ. ಕೈ ಸ್ವಲ್ಪ ನೋವುತ್ತಿತ್ತು. ರಾಮ್, ಏಟಾಯ್ತಾ? ಸಾರಿ ರಾಮ್ ಎಂದು ಜಾನು ಅವನ ಕೈ ಹಿಡಿಯಲು, ದನಿನ ಕರ್ಕೊ, ಬೇಗ ಅದೆಲ್ಲಿಗೂ ಹೋಗೋಣ ಅಂದ್ರಲ್ಲ, ಹೋಗೋಣ, ಅವಳಿಗೆ ಜಾಸ್ತಿ ಹೊತ್ತು ಪೇನ್ ತಡೆದು ಅಭ್ಯಾಸ ಇಲ್ಲ ಎಂದಾಗ ದನಿ ಮತ್ತೆ ಎತ್ತಿಕೊಂಡ. 4 ಹೆಜ್ಜೆ ನಡೆದಿದ್ದೆ ಅಲ್ಲೇ ಇದ್ದ ಉಳುಕು ತೆಗೆಯುವವರ ಮನೆಗೆ ಹೋದರು ನಾಲ್ವರು. ಮಾವ, ಇವರ ಕಾಲು ಹುಳುಕಿದೆ, ಸ್ವಲ್ಪ ಉಳುಕು ತೆಗಿತೀರಾ ಎಂದು ಅಲ್ಲಿದ್ದ ಹಿರಿಯರ ಕೇಳಿದಾಗ, ಓಪಿ, ಇಲ್ಲಿ ಕೂರಿಸಿ ಅವಳನ್ನ ಎಂದು ದನಿಯ ಕಾಲಿಗೆ ಎಣ್ಣೆ ಹಚ್ಚಿ ನೀವ ತೊಡಗಿದ್ರು ಅವರು. ಅದಂತೂ ಪಕ್ಕ ಹಳ್ಳಿಯ ಶೈಲಿಯ ಕಲೆ. ನೋವಾಗುತ್ತಿತ್ತು ಧನಿಗೆ. ಅಮ್ಮ
ಎಂದು ದನಿ ನೋವಿನಿಂದ ಕೂಗಿದ್ರೆ ಅತ್ತ ರಾಮ್ ಇತ್ತ ಅಭಿ ಇಬ್ಬರು ಕಣ್ತುಂಬಿಕೊಂಡು ನೋಡುತ್ತಿದ್ರು ಅವಳು ಅಳುವುದನ್ನ. ಜಾನು, ನೋವಾಗ್ತಿದೆ ನನ್ನ ಪ್ರಿನ್ಸೆಸ್ಗೆ ಎಂದ ರಾಮ್ ತುಟಿ ಮರಚಿ. ತಂಗಿಯ ವಿಷಯದಲ್ಲಿ ಪುಟ್ಟ ಪಾಪುವೇ ಅವ. ಸ್ವಲ್ಪ ಮೆಲ್ಲಗೆ ಮಾವ, ಅವರಿಗಿದೆಲ್ಲ ಅಭ್ಯಾಸ ಇಲ್ಲ ಎಂದು ಅಭಿ ಹೇಳಿದಾಗ ನಕ್ಕು ತುಸು ಮೆಲ್ಲ ಮಾಡಿದ್ರು ಅವರು. ರಾಮ್, ನೀವು ಬಿದ್ರಿ ಅಲ್ವಾ, ಎಲ್ಲಾದರೂ ಏಟಾಯ್ತಾ, ನೀವು ಸ್ವಲ್ಪ ನೀವಿಸಿಕೊಳ್ಳಿ ಎಂದಾಗ ಕೈ ನೋವುತ್ತಿದ್ರೂ ಅವರು ಮಾಡುತ್ತಿದ್ದ ಕ್ರಮ ನೋಡಿ, ಇಲ್ಲ ಜಾನು, ನನಗೇನಾಗಿಲ್ಲ ಎಂದು ಹಲ್ಲು ಬಿಟ್ಟಿದ್ದ ರಾಮ್. ಅವನ ರೀತಿಗೆ ನಕ್ಕು, ನೀವು ಇಲ್ಲೇ ಇದ್ರೆ ಅವಳ ಜೊತೆಗೆ ಹತ್ತು ಬಿಡ್ತೀರ, ಬನ್ನಿ ನಾವಿಬ್ರು ಮನೆಗೆ ಹೋಗೋಣ, ಅಣ್ಣ ಅವಳನ್ನ ಕರೆದುಕೊಂಡು ಬರ್ತಾನೆ ಎಂದು ರಾಮ್ ಕೈ ಹಿಡಿದು ಎಳೆದುಕೊಂಡು ನಡೆದಳು ಜಾನು. ಇಬ್ಬರು ಮನೆ ತಲುಪಿದಾಗ ಅದಾಗಲೇ ಎಲ್ಲ ಕೆಲಸ ಮುಗಿಸಿ ಧಾರಾವಾಹಿ ನೋಡುತ್ತಾ ಕುಳಿತಿದ್ರು. ರಾಮ್, ಜಾನು ಬಂದ್ರ, ಬನ್ನಿ ಎಂದು ಎದ್ದು ನಿಂತರು ಭೂಮಿಕಾ. ಅತ್ತೆ, ನೀವಿಷ್ಟೊಂದು ಗೌರವ ಕೊಡಬೇಡಿ, ನಾನು ನಿಮಗೆ ಅಭಿತರಾನೆ ಎಂದು ನಕ್ಕವ ಅಲ್ಲೇ ಕುಳಿತ ಅವರ ಜೊತೆ. ಟಿಫಿನ್ ಹಾಕಿ ಕೊಡ್ಲಾ ಎಂದರು ಜಾನುವ ನೋಡುತ್ತಾ. ನನಗೆ ಬೇಡ ಅಮ್ಮ, ದೇವಸ್ಥಾನದಲ್ಲಿ ಪ್ರಸಾದ ತಿಂದೆ, ನಿನ್ನ ಅಳಿಯನಿಗೆ ಬೇಕಿದ್ರೆ ಹಾಕಿಕೊಡಿ ಎಂದು ರಾಮ್ನ ನೋಡಲು, ಹೊಯ್ ಇಲ್ಲಪ್ಪ, ಹೊಟ್ಟೆ ತುಂಬಿದೆ. ಜಾನು, ಅಲ್ಲಿ ಬಿದ್ದಿದ್ದಕ್ಕೆ ಒಂಥರ ಫೀಲ್ ಆಗ್ತಿದೆ, ಪ್ಲೀಸ್ ನನಗೆ ಸ್ನಾನ ಮಾಡೋಕೆ ನೀರು ಕೊಡ್ತೀಯಾ ಎಂದ ತನ್ನ ನೋಡಿಕೊಂಡು. ಏನು, ಬಿದ್ರಾ, ಎಲ್ಲಿ ಎಂದು ಜಯಂತ್ ಅವರು ಗಾಬರಿಯಿಂದ ಕೇಳಿದಾಗ ಅವರ ಆತಂಕ ನೋಡಿ ನಕ್ಕು, ಏನಾಗಿಲ್ಲ ಮಾವ, ಸ್ಲಿಪ್ ಆಯಿತು ಅಷ್ಟೇ ಎನ್ನುವಾಗ ದನಿ ಅಭಿ ಸಹ ಅಲ್ಲಿಗೆ ಬಂದರು. ಪ್ರಿನ್ಸೆಸ್, ಆರ್ ಯು ಓಕೆ ಎಂದು ರಾಮ್ ಕೇಳಿದಾಗ ನಕ್ಕವಳು, ಎಸ್ ಅಣ್ಣ, ಇವಾಗ ಬೆಟರ್ ಫೀಲ್ ಆಗ್ತಿದೆ, ಆದರೆ ಇವನೇ ನಡೆಯೋಕ್ಕೂ ಬಿಡ್ತಿಲ್ಲ ಎಂದು ಅಭಿಯ ಮೇಲೆ ಮುನಿಸು ತೋರಿದ್ಲು. ಐ ಆಮ್ ಸಾರಿ ರಾಮ್, ನಾನು ಕೇರ್ ತಗೋಬೇಕಿತ್ತು ಎಂದು ಅವಳನ್ನು ಮೆಲ್ಲಗೆ ಇಳಿಸಲು, ಇಟ್ಸ್ ಓಕೆ ಪ್ರಿನ್ಸೆಸ್, ನಿಮಗೆ ಇನ್ನೂ ನೋವಿದ್ರೆ ಹೇಳು, ಹಾಸ್ಪಿಟಲ್ಗೆ ಹೋಗೋಣ ಎಂದ ಅವಳ ಕಾಲು ಮುಟ್ಟಿ ನೋಡುತ್ತಾ. ಬೇಡ ಅಣ್ಣ, ಕಾಲು ಮುಟ್ಟಬೇಡ ನೀನು ಎಂದು ಹಿಂದೆ ಸರಿದವಳು. ಅವರು ಸ್ವಲ್ಪ ಬಿಸಿ ನೀರು ಹಾಕಿಕೊಂಡ್ರೆ ಸರಿ ಹೋಗುತ್ತೆ ಅಂದಿದ್ದಾರೆ, ಸ್ನಾನ ಮಾಡ್ತೀನಿ ಎಂದು ಅವಳು ಮೊಗ ಚಿಕ್ಕದು ಮಾಡಿ ಹೇಳಿದಾಗ, ರಾಮ್, ನೀವು ರೂಮಲ್ಲಿ ಸ್ನಾನ ಮಾಡಿ, ಅಲ್ಲಿಯೇ ಇದೆ ನಿಮ್ಮ ಬಟ್ಟೆ, ನಾನು ದನಿಗೆ ಹೆಲ್ಪ್ ಮಾಡ್ತೀನಿ ಎಂದು ಅವಳ ಜೊತೆ ನಡೆದಳು ಜಾನು ಮೆಲ್ಲಗೆ ಕರೆದುಕೊಂಡು. ಅಳಿಯಂದ್ರೆ, ಏನಾದರೂ ಸಹಾಯ ಬೇಕಿದ್ರೆ ಅಭಿನ ಕರೀರಿ ಎಂದಾಗ ತಲೆ ಆಡಿಸಿ ನಡೆದ ಅವ. ಸ್ನಾನ ಮುಗಿಸಿ ಬಂದ ಮೇಲೆ ದನಿಯ ರೆಸ್ಟ್ ಮಾಡಲು ಬಿಟ್ಟು ತಾನು ಗಂಡನ ನೋಡಲು ನಡೆತಿದ್ಲು ಜಾನು. ಆಗಷ್ಟೇ ಸ್ನಾನ ಮುಗಿಸಿ ಬಂದವ ಸೊಂಟಕ್ಕೆ ಟವೆಲ್ ಬಿಗಿದುಕೊಂಡು ಭುಜದ ಬಳಿ ಏನಾದರೂ ಗಾಯ ಆಗಿದೆನಾ ಎಂದು ಕನ್ನಡಿಗೆಯಲ್ಲಿ ನೋಡಿಕೊಳ್ಳುತ್ತಿದ್ದ. ರಾಮ್ ಎಂದು ಮುಖ ತಿರುಗಿಸಿದವಳು, ಡೋರ್ ಹಾಕೋಬೇಕು ಅನ್ನೋ ಸೆನ್ಸ್ ಇಲ್ವಾ ನಿಮಗೆ, ಇದು ನಮ್ಮನೆ ಅಲ್ಲ, ಎಲ್ಲೆಂದರಲ್ಲಿ ಯಾರು ಬೇಕಾದರೂ ಓಡಾಡ್ತಾ ಇರ್ತಾರೆ ಎಂದು ಡೋರ್ ಹಾಕಿದ್ಲು. ಎಲ್ಲಾದರೂ ನೋವಿದ್ರೆ ಹೇಳಿ, ಆಯಿಂಟ್ಮೆಂಟ್ ಇದೆ ಎಂದಳು ಮುಖ ತಿರುಗಿಸಿಯೇ. ತುಂಬ ನೋವಿದೆ, ಆದರೆ ಈ ಮುಲಾಮೆಲ್ಲ ವರ್ಕ್ ಆಗಲ್ಲ ಎಂದ ಅವಳನ್ನು ಹಿಂದಿನಿಂದಲೇ ಬಳಸಿ. ರಾಮ್, ತುಂಬ ನೋವಾಗ್ತಿದೆನಾ, ಐ ಆಮ್ ಸಾರಿ ಎಂದು ಅವನತ್ತ ತಿರುಗಿದಾಗ, ನೋಡು, ನೀನು ನನ್ನಿಂದ ದೂರ ಇದ್ದರೆ ಈ ಹೃದಯ ಹೇಗೆ ನೋವಿನಿಂದ ಜಾನು ಜಾನು ಅನ್ನುತ್ತೆ ಅಂತ ಎಂದು ಮುಗ್ಧನಂತೆ ನುಡಿದು ಅವಳ ಕೈ ತನ್ನದಿಯ ಮೇಲೆ ಇರಿಸಿಕೊಂಡ. ರಾಮ್ ಎಂದವಳು ಕೆಂಗಣ್ಣು ಬೀರಿದ್ದು ನೋಡಿ ನಕ್ಕವ, ನಾನು ತುಂಬ ಸ್ಟ್ರಾಂಗ್ ಕಣೆ, ಆ ಚಿಕ್ಕ ಪುಟ್ಟ ಏಟು ನೋವಾಗಲ್ಲ, ಆದರೆ ನೀನು ಅವಾಯ್ಡ್ ಮಾಡಿದರೆ ನೋವಾಗುತ್ತೆ, ಪ್ಲೀಸ್ ನನ್ನ ಈ ರೀತಿ ದೂರ ಮಾಡಬೇಡ ಎಂದು ಅವಳ ಕೆನ್ನೆಗೆ ತುಟಿ ಸೋಕಿಸಿ, ಪ್ಲೀಸ್ ಕಣೆ, ಇದೆಲ್ಲ ಬಿಟ್ಟು ಬಿಡು, ನಾವು ಮತ್ತೆ ಮೊದಲಿನಿಂದ ಪ್ರೀತಿ ಮಾಡೋಣ, ನನ್ನ ಕ್ಷಮಿಸಿ, ನನ್ನ ಒಪ್ಪಿಬಿಡು ಎಂದು ತನ್ನೆಲ್ಲ ಒಲವ ಸೇರಿಸಿ. ಕ್ಷಮೆ ಕೊಡಬೇಕಾ ಎಂದಳು ಅವನ ಮೊಗ ನೋಡಿದವಳು. ಓಕೆ ರಾಮ್, ಆದರೆ ಇನ್ಯಾವತ್ತೂ ಹೀಗೆ ಮಾಡಬೇಡಿ ಎಂದು ಅವನ ಎದೆಗೆ ತಲೆ ಇಟ್ಟು ಅಪ್ಪಿದಳು ತನ್ನವನ. ನಿಜಾನಾ ಜಾನು, ನೀನು ನೀನು ನನ್ನ ಒಪ್ಪಿದೆಯಾ ಎಂದು ಅವ ಖುಷಿಯಲ್ಲಿ ಕೇಳಿದಾಗ ಅವನ ಬರಿದಾದ ಎದೆಯ ಮೆಲ್ಲಗೆ ಚಿವುಟಿ, ಇವಾಗ ನಂಬಿಕೆ ಬಂತಾ ಎಂದಳು ನಗುತ್ತಲೆ. ಅವನ ರೀತಿಗೆ ಕಣ್ತುಂಬಿಕೊಂಡು ಅವಳ ಮೊಗವ ಬೊಗಸೆಯಲ್ಲಿ ಹಿಡಿದವ, ಐ ಲವ್ ಯು ಜಾನು, ಐ ಲವ್ ಯು ಸೋ ಮಚ್, ಇನ್ಯಾವತ್ತೂ ಹೀಗೆ ಮಾಡಲ್ಲ ಕಣೆ, ನನ್ನಿಂದ ಏನು ಮುಚ್ಚಿಡಲ್ಲ ಎಂದು ಬಡಬಡಿಸಿದ್ದ ತನ್ನ ಪ್ರೀತಿಯ. ಇಷ್ಟೊಂದು ಎಮೋಷ್ನಲ್ ಯಾವಾಗಾದ್ರಿ ನಾವು ನೀವು
ಎಂದು ನಕ್ಕು ತನ್ನ ಹಿಮ್ಮಡಿ ಎತ್ತಿ ಅವನ ಹಣೆಗೆ ಮುತ್ತಿಟ್ಟವಳು, ನಿಮಗಿಂತ ಜಾಸ್ತಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ನಿಮ್ಮನ್ನು ನೋಯಿಸೋಕೆ ಇಷ್ಟ ಇಲ್ಲ. ಅದಕ್ಕೆ ಒಪ್ಪಿಗೆ ಕೊಟ್ಟೆ ಎಂದಾಗ ಅವಳನ್ನು ಹಾಗೆ ಎತ್ತಿ ತಿರುಗಿಸಿದವ, ಹೇ ಥ್ಯಾಂಕ್ ಯು ಜಾನು ಎಂದು ಖುಷಿಯಿಂದ ಅರಿಸಿದವನ ಟವಲ್ ಜಾರಿತ್ತು. ಅಯ್ಯೋ ರಾಮ್, ನಿಮ್ಮ ಟವಲ್ ಎಂದು ನಕ್ಕವಳು ಅವನ ಎದೆಗೂಡು ಸೇರಿ, ನೀವು ಹೇಗೆ ನಗ್ತಾ ಇದ್ರೇ ಚಂದ ಎಂದಳು ನಾಚುತ್ತಾ. ಲವ್ ಯು ಕಣೆ ಎಂದು 100 ಸರಿ ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ಖುಷಿಪಟ್ಟವನ ಎದೆಗೆ ಮುತ್ತಿಟ್ಟು, ಲವ್ ಯು ಟೂ ಎಂದಳು ಜಾನು. ಅಂತೂ ದೊಡ್ಡ ಮನಸ್ಸು ಮಾಡಿದ್ಲು ಜಾನು. ಕಡೆಗೂ ಒಂದಾಗಿದ್ರು ಇಬ್ಬರು. ಜಾನು, ನನಗೇನು ಅನ್ನಿಸ್ತಿದೆ ಗೊತ್ತಾ ಎಂದ ಎಷ್ಟೋ ಸಮಯದ ಬಳಿಕ. ಹೇಳಿ ಎಂದಳು ಅವನ ಎದೆಯ ಬಡಿತ ಆಲಿಸುತ್ತಳೆ. ಇಬ್ಬರೂ ನಿಮಿಷಗಳೇ ಕಳೆದರೂ ನಿಂತ ಭಂಗಿ ಬದಲಿಸಿರಲಿಲ್ಲ. ನೀನು ಹೀಗೆ ನನ್ನ ಜೊತೆ ಇದ್ದರೆ ನಾನು ಹೀಗೆ ಸತ್ರೂ ನೋವಾಗಲ್ಲ ಅನಿಸುತ್ತೆ ಎಂದಾಗ ತಟ್ಟನೆ ತಲೆ ಎತ್ತಿ ಅವನ ಬಾಯಿಯ ಮೇಲೆ ಹೊಡೆದವಳು, ಸಾಯೋ ಮಾತೆಲ್ಲ ಯಾಕೆ ಇವಾಗ? ಮೊನ್ನೆ ಅಷ್ಟೇ ಹುಷಾರಾಗಿ ಬಂದಿದ್ದೀರಾ. ಆಗ ನಾನೆಷ್ಟು ಹಿಂಸೆ ಪಟ್ಟಿದ್ದೀನಿ ಅಂತ ನನಗಷ್ಟೇ ಗೊತ್ತು. ಮತ್ತೆ ಆ ನರಕ ನೆನಪು ಮಾಡಬೇಡಿ ಎಂದಳು ಕಣ್ಣು ತುಂಬಿಕೊಂಡು. ಸಾರಿ ಆಯಿತಾ, ಅಳೋದೆಲ್ಲ ಮಾಡಬೇಡ ಇವಾಗ. ನನಗೆ ನೀನು ಅಳೋದನ್ನು ನಿಜವಾಗ್ಲೂ ನೋಡೋಕೆ ನರಕಕ್ಕಿಂತ ಕಡೆಯಾಗಿ ಅನಿಸುತ್ತೆ. ಪ್ಲೀಸ್ ಎಂದು ಅವಳ ಕಣ್ಣುರೆಚಿದ್ದ. ಸರಿ, ಮತ್ತೆ ಇನ್ನೊಂದು ಸರಿ ನೀವು ಹಾಗೆಲ್ಲ ಮಾತಾಡಬಾರ್ದು ಎಂದು ಮೂಗೇರಿಸುತ್ತಾ ಕೇಳಿದಳು ಜಾನು. ಹೂನಮ್ಮ, ಇನ್ಮೇಲೆ ಆ ರೀತಿ ಮಾತಾಡಲ್ಲ, ಓಕೆನಾ ಎಂದು ಪ್ರೀತಿಯಿಂದ ಅವಳ ಮೂಗೆಳೆದು, ಮತ್ತೆ ನನಗೇನು ಅನಿಸುತ್ತೆ ಗೊತ್ತಾ ಎಂದಳು ಮತ್ತೆ ಅವನನ್ನು ಅಪ್ಪಿ. ಏನನ್ಸುತ್ತೆ ಎಂದ ನಗುತ್ತಲೆ. ಅವಳದು ಪುಟ್ಟ ಮಗುವಿನಂಥ ಚರ್ಹೆ. ಹೀಗೆ ಬಟ್ಟೆ ಹಾಕ್ಕೊಳ್ದೆ ನೀವು ನಿಮ್ಮ ಜೊತೆ ನಾನು ಇರೋದು ಯಾರಾದರೂ ನೋಡಿದರೆ ಇಬ್ಬರ ಮಾನನೂ ಹೋಗುತ್ತೆ ಎಂದಳು ಕೆಳಗೆ ಬಿದ್ದಿದ್ದ ಟವಲ್ ತೋರಿಸಿ. ಜಾನು ಎಂದು ನಕ್ಕು ಅವಳ ಕೆನ್ನೆಗೆ ಮುತ್ತಿಟ್ಟವ, ನೀನು ಡೋರ್ ಲಾಕ್ ಮಾಡಿದೀಯಲ್ಲ, ಅಷ್ಟಕ್ಕೂ ನಾನೇನು ಪೂರ್ತಿ ಬೆತ್ತಲೇ ಇಲ್ಲ ಅಲ್ವಾ? ನಿನ್ನೆದುರು ಇದಕ್ಕಿಂತ ಓಪನ್ ಆಗೋ ರೈಟ್ಸ್ ನನಗಿದೆ ಎಂದ ಕಣ್ಮಿಟುಕಿಸಿ. ಅವನ ರೀತಿಗೆ ನಾಚಿದಳು ಹುಡುಗಿ. ಬೇಕಿದ್ರೆ ನೀವು ನನ್ನ ಥರಾನೇ ಇರು, ನಾನು ಬೇಡ ಅನ್ನಲ್ಲ ಕಣೆ. ನೀನು ಬಂದುದಕ್ಕೆ ಆ ಟವಲ್ ಮೈ ಮೇಲೆ ನಿಲ್ಲಲಿಲ್ಲ ಎಂದ ಅವಳ ಸೀರೆ ಸೆರಗಿಗೆ ಕೈ ಹಾಕಿ. ರಾಮ್, ನನ್ನ ಬಟ್ಟೆಗೆ ಕೈ ಹಾಕಿದರೆ ಕಚ್ಚಿ ಬಿಡ್ತೀನಿ ಎಂದು ನಕ್ಕಳು ಅವನ ಕೈ ಹಿಡಿದು. ಜಾನು ಎಂದ ರಾಮ್ ಮೋಹಕವಾಗಿ. ಹೇಳಿ ರಾಮ್ ಎಂದಳು ಅವನ ಉದ್ದೇಶದ ಅರಿವಿದ್ದೆ. ನಮ್ಮ ಮಧ್ಯೆ ಎಲ್ಲ ಸರಿ ಹೋಯ್ತಲ್ವಾ ಎಂದ ಅವಳ ಕೂದಲನ್ನು ಒಂದು ಬದಿಗೆ ಸರಿಸಿ. ಹೋಯ್ತು ಎಂದಳು ನಗುತ್ತಾ. ನೀನು ನನ್ನ ಕ್ಷಮಿಸಿದೀಯ ಅಲ್ವಾ ಎಂದು ಅವಳ ಕೊರಳಲ್ಲಿ ಮುಖವಿಟ್ಟ. ಕ್ಷಮೆ ನೀಡಿದ್ದೀನಿ ಸೋ ಎಂದಳು ತಾನು ಕಣ್ಮುಚ್ಚಿ. ನಾವು ಮುಂದುವರಿಯೋಣವಾ? ನನಗೆ ಪುಟ್ಟ ಜಾನು ಬೇಕು ಎಂದು ಅವಳ ನಡುವ ಬಳಸಿ ಮತ್ತಷ್ಟು ಒತ್ತಿಕೊಂಡ. ಮುಂದುವರಿಯೋದಾ ಎಂದು ತುಟಿಯ ಮೇಲೆ ಬೆರಳಿಟ್ಟು ಏನನ್ನೋ ಯೋಚಿಸಿದವಳು, ಬಿಡಿ ನನ್ನ ಎಂದಳು ದೂರ ಸರಿದು. ಏನಾಯಿತು ಜಾನು ಎಂದ ಮಾಮೂಲಿಯಾಗಿ. ಅವಳ ಮುಗಲಿದ್ದ ಕೋಪ ಕಾಣಲಿಲ್ಲ ಅವನಿಗೆ. ಇದಕ್ಕೇನ ನೀವು ನನ್ನ ಬಳೆ ಕ್ಷಮೆ ಕೇಳಿದ್ದು ಎಂದಳು ಕಣ್ಣು ಸಂಕುಚಿಸಿ. ಇದಕ್ಕೆ ಮೀನ್ಸ್ ಎಂದವನಿಗೆ ಚೂರು ಅಂದಾಜು ಸಿಕ್ಕಿತು ಅವಳ ಮಾತಿನದು. ನಿಮಗೆ ನಾನು ಬೇಕು ಅಲ್ವಾ, ಅದಕ್ಕೆ ಕಾಡಿಬೇಡಿ ಕ್ಷಮೆ ಕೇಳಿದ್ದು ಎಂದಾಗ ಎಲ್ಲಿಲ್ಲದ ಕೋಪ ಬಂದಿತ್ತು ಅವನಿಗೆ. ಜಾನು ಎಂದು ಕೈ ಮೇಲೆ ಎತ್ತಿದವ, ನೀನು ಬೇಕು, ಆದರೆ ಮಾನಸಿಕವಾಗಿ ಹೀಗಲ್ಲ. ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಶಿಕ್ಷೆ ಅಂತ ಬೇಕಿದ್ರೆ ಇನ್ನೂ 10 ವರ್ಷ ದೂರ ಇಡು, ಆದರೆ ಈ ರೀತಿ ಮಾತಾಡಿ ನನ್ನ ಪ್ರೀತಿಗೆ ಅವಮಾನ ಮಾಡಬೇಡ ಎಂದು ಕೈ ಕೆಳಗಿಳಿಸಿದವ. ನನಗೆ ಪುಟ್ಟ ಜಾನು ಬೇಕು, ಆದರೆ ಅವಳು ನಮ್ಮಿಬ್ಬರ ಪ್ರೀತಿಯ ಸಂಕೇತ ಆಗಿರಬೇಕೆ ಹೊರತು ನಮ್ಮ ದ್ವೇಷ ಶಿಕ್ಷೆದಾಗಿ ಅಲ್ಲ. ಇನ್ಮೇಲೆ ನನ್ನ ಕನಸಲ್ಲೂ ಮರೆತರೂ ನಿನ್ನ ಬೆರಳನ್ನು ಸೋಕೋಲ್ಲ ಎಂದು ತನ್ನ ಬಟ್ಟೆ ತೆಗೆದುಕೊಂಡು ಬಾಗಿಲ ತೆಗೆದು ಆಚೆ ನಡೆದಿದ್ದ. ಅಬ್ಬಾ, ಕೋಪ ಕಡಿಮೆ ಮಾಡ್ಕೊಂಡಿದ್ದೀನಿ, ತಾಳ್ಮೆ ಇದೆ ಅಂತಾರೆ, ಮಾತಾಡೋದು ನೋಡಿದರೆ ಅದೇ ರಾವಣ ಎಂದು ನಕ್ಕು ತನ್ನ ಅಜ್ಜಿಯ ಬಳಿ ನಡೆದಳು ಜಾನು. ಇತ್ತ ಸ್ನಾನ ಮಾಡಿ ಇತ್ತಲಿನಲ್ಲಿ ನಿಂತು ದನದ ಕೊಟ್ಟಿಗೆ ನೋಡುತ್ತಿದ್ಲು ಧನಿ. ಅಲ್ಲಿಗೆ ಹಾಲು ಕರಿಯಲೆಂದು ಬಂದ ಅಭಿ ಅವಳ ನೋಡಿ, ಧನು ಅವ್ರೆ, ಈಗ ಕಾಲು ನೋವು ಹೇಗಿದೆ ಎಂದ ಮೆಲ್ಲಗೆ. ನೋವಿಲ್ಲ ಅಭಿ, ನೀವು ಗಿಲ್ಟ್ ಫೀಲ್ ಆಗಬೇಡಿ ಎಂದು ನಕ್ಕಳು.
ಅವಳ ಮನದಲ್ಲೇನೂ ಇರಲಿಲ್ಲ. ಸರಿ, ಆದರೆ ನಾನೊಂದು ಮಾತು ಹೇಳಬೇಕಿತ್ತು ಎಂದ ಮೆತ್ತಗೆ. ಅವನ ತಡವರಿಕೆ ನೋಡಿ ಹೇಳಿ ಎಂದಳು ಕೈಕಟ್ಟಿ. ಅದು ಅದು ನೀವು ನನ್ನ ಮರೆತು ಬಿಡಿದೆನು. ಸಿಟಿಯಲ್ಲೇ ಯಾರಾದರೂ ರಿಚ್ ಪರ್ಸನ್ ನೋಡಿ ಮದುವೆ ಆಗಿ ಎಂದು ಅಭಿ ಹೇಳಿದ್ದೆ. ವಾಟ್ ಎಂದು ಅರಚಿದ್ಲು ಧನು. ಅವಳ ಬಾಯಿ ಮುಚ್ಚಿದ ಬಾ. ಹೌದು ಧನು, ನಿಮಗೆ ಸ್ವಲ್ಪ ನೋವಾಗಿದ್ದಕ್ಕೆ ರಾಮ್ ಅಷ್ಟೊಂದು ರಿಯಾಕ್ಟ್ ಮಾಡಿದರು. ಇನ್ನು ಹಳ್ಳಿಯಲ್ಲಿರೋ ನನಗೆ ನಿಮ್ಮನ್ನು ಮದುವೆ ಮಾಡೋದು ಡೌಟ್. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಏನೂ ಕೆಲಸ ಮಾಡಿಲ್ಲ, ಇಲ್ಲೂ ಇರಲ್ಲ. ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಅದಕ್ಕೆ ಎಂದು ಅವ ಸಮಜಾಯಿಸಿ ನೀಡುವಾಗ ನನ್ನ ಮರೆತು ಬಿಡು, ನನ್ನ ಮದುವೆ ಆಗಬೇಡ ಅಂತ ಇದ್ದೀರಲ್ಲ. ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ, ನನ್ನ ಮದುವೆ ಆಗಿ ಅಂತ ಯಾವಾಗ ಹೇಳಿದ್ರಿ ಅಭಿ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಉತ್ತರಿಸದಾದ ಅಭಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದೆ ಅಲ್ವಾ? ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ, ಪ್ರೋತ್ಸಾಹ ಹೀಗೆ ಇರಲಿ.